ಹುಡುಗ, ನೀನು ಮೊದಲು ನಿನ್ನ ಮನಸ್ಸಿನ ಸಂಕೋಲೆಗಳನ್ನು ಮುರಿಬೇಕು. ಕಾಸು ಒಂದು ಶಕ್ತಿ ಆಗಿದೆ. ಅದು ಕೇವಲ ಕೆಲವರ ಕೈಯಲ್ಲಿರಬೇಕೆಂಬ ನಂಬಿಕೆ ನಿಜ ಅಲ್ಲ. ಅದು ನಮ್ಮ ಸುತ್ತಮುತ್ತಲಿನ ಈ ಸಮಾಜ ಈ ನಂಬಿಕೆಗಳನ್ನು ನಮ್ಮ ಮನಸ್ಸಿಗೆ ಹೇರಿದೆ. ನೀನು ಎಷ್ಟೇ ಕಷ್ಟಪಟ್ಟರೂ ಕಾಸು ಉಳಿಯಲ್ಲ. ನೀನು ಮಧ್ಯಮ ವರ್ಗದಲ್ಲಿ ಹುಟ್ಟಿದ್ರೆ ಶ್ರೀಮಂತನಾಗೋಕೆ ಸಾಧ್ಯ ಇಲ್ಲ. ನೀನು ಗುರಿ ಇಟ್ಕೊಂಡು ಕನಸು ಕಾಣಬೇಡ, ಏನು ಮಾಡೋಕ್ಕಾಗಲ್ಲ. ಇವೆಲ್ಲ ನಮ್ಮ ಸಮಾಜ ಹೇರಿದ ಹಾಸ್ಯಾಸ್ಪದ ನಂಬಿಕೆಗಳಷ್ಟೇ. ನೀನು ಈ ನಂಬಿಕೆಗಳನ್ನು ನಂಬಿ ನಿನ್ನ ಕನಸುಗಳನ್ನು ನಿನ್ನೊಳಗೆ ಕೂಗಿ ಅಲ್ಲೇ ಮರಣಿಸುವಂತೆ ಮಾಡಬೇಡ. ಇವೆಲ್ಲ ನೆಪಗಳು. ಕಷ್ಟಪಟ್ಟರೆ ಮಾತ್ರ ಯಶಸ್ಸು ದೊರೆಯುತ್ತದೆ ಅನ್ನೋದು ನಂಬಿಕೆ ಅಲ್ಲ. ಬದಲಿಗೆ ನಿನ್ನಲ್ಲಿ ಸಂಪತ್ತು ಗಳಿಸೋಕೆ ಯೋಗ್ಯವಾದ ಬುದ್ಧಿ ಮತ್ತು ಧೈರ್ಯವಿದೆ ಅನ್ನುವ ನಂಬಿಕೆಯನ್ನು ಇಟ್ಕೋ. ಈ ನಂಬಿಕೆ ನಿನ್ನನ್ನು ಮುಂದಕ್ಕೆ ತಳ್ಳುತ್ತೆ. ಎಲ್ಲದನ್ನ ಲಿಮಿಟ್ ಹಾಕಿ ನೋಡ್ಬೇಡ. ಕಾಸು ಅನ್ನೋದು ಎಲ್ಲೆಲ್ಲೂ ಇದೆ. ಅದು ಶ್ರಮಿಸಿದವರಿಗೆ ದಕ್ಕತ್ತೆ, ಬುದ್ಧಿವಂತಿಕೆಯಿಂದ ದುಡಿದವರಿಗೆ ದಕ್ಕತ್ತೆ. ನಿನ್ನ ಹಳೆಯ ಆಲೋಚನೆಗಳನ್ನು, ಹಳೆಯ ಅಭ್ಯಾಸಗಳನ್ನು ಮುರಿದು ಬಿಡು. ಹೊಸ ದೃಷ್ಟಿಕೋನಗಳನ್ನು ರೂಪಿಸು. ನೀನು ಏನು ಮಾಡಬೇಕು? ಮೊದಲು ನಿನ್ನ ಒಳಗಿರೋ ಶಕ್ತಿ ಸಾಮರ್ಥ್ಯಗಳನ್ನು ಅರಿತುಕೋ. ಹಣವನ್ನು, ಅದನ್ನು ಗಳಿಸಲು ಬೇಕಾದ ಮಾರ್ಗವನ್ನು ಚಾಲೆಂಜ್ ಆಗಿ ತೆಗೆದುಕೋ. ಯಾವುದೂ ಕೂಡ ಅಸಾಧ್ಯ ಅಲ್ಲ. ನೀನು ಮಾಡಬಹುದಾದ ಎಲ್ಲ ಮಾರ್ಗಗಳನ್ನು ಆಲೋಚಿಸು. ಬಿಸ್ನೆಸ್, ಇನ್ವೆಸ್ಟ್ಮೆಂಟ್, ಹೊಸ ಆವಿಷ್ಕಾರಗಳು ಅಥವಾ ಪ್ರತಿಭೆಯಿಂದ ಸಂಪತ್ತನ್ನು ಸಂಗ್ರಹಿಸಬಹುದು. ಹುಡುಗ, ನೀನು ಈ ಭೂಮಿಗೆ ಬಂದಿರೋದು ದೊಡ್ಡ ಸಂಗತಿಗಳನ್ನು ಸಾಧಿಸೋಕೆ. ಹಣ ಅಂದರೆ ಕೇವಲ ಸುಲಭವಾಗಿ ಸಿಗೋ ವಸ್ತು ಅಲ್ಲ. ಅದಕ್ಕೆ ಶ್ರದ್ಧೆಯಿಂದ ಶ್ರಮಿಸಬೇಕು. ನೀನು ಹಳೆಯ ಲಿಮಿಟೇಷನ್ಗಳನ್ನು ಒಡೆದು ಹಾಕಿದಾಗ ಮಾತ್ರ ಹಣ ನಿನ್ನ ದಾರಿಯಲ್ಲಿ ಹರಿಯುತ್ತದೆ. ಕನಸುಗಳನ್ನು ದೊಡ್ಡದಾಗಿ ಕಾಣು, ದೊಡ್ಡ ಗುರಿಗಳನ್ನು ಹೊಂದು. ನೀನು ಸಾಧಿಸಿದ ಎಲ್ಲ ಯೋಗಕ್ಷೇಮಗಳು ನೀನು ನಂಬಿದ ನಂಬಿಕೆಯಿಂದ ಅಲ್ಲ, ನಿನ್ನ ದೃಢ ನಿಶ್ಚಯಗಳಿಂದ ಸಿಕ್ಕಿತ್ತು ಎಂಬ ಸತ್ಯ ನಿನಗೆ ಅರಿವಾಗುತ್ತೆ. ಲಿಮಿಟ್ಗಳನ್ನು ಮುರಿದು ಮುಂದೆ ಸಾಗು. ದುಡ್ಡು ಮಾಡಿಕೋ. ನಮ್ಮ ವೆಬ್ಸೈಟ್ನಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಶುರು ಮಾಡು. ನಮ್ಮ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಕಳಿಸು. ನಿನಗೆ ಪೂರ್ತಿ ಬಿಸ್ನೆಸ್ ಪ್ಲಾನ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಇವತ್ತಿನ ಈ ವಿಡಿಯೋ ನಿನ್ನ ಜೀವನವನ್ನು ಹಾಳು ಮಾಡಲ್ಲ, ನಿನ್ನನ್ನು ಉದ್ಧಾರ ಮಾಡುತ್ತೆ. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿಕೊಂಡು ಪ್ರಮೋಷನ್ ಮಾಡಿಕೊಂಡು ಬೇಜಾನ್ ದುಡ್ಡು ಮಾಡ್ಬೋದು. ಅದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ನನ್ನ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಕಳಿಸು.